ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ. ಪುಣೆಯ ಅಭಿಜಿತ್ ಮಾನೆರವರು ಅವರಿಗಾದ ಅದ್ಭುತ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ನನಗೆ 42 ವರ್ಷ ಮತ್ತು ಬಹಳ ವರ್ಷಗಳವರೆಗೂ ನನ್ನ ವೃತ್ತಿ ಜೀವನವು ಏರಿಳಿತಗಳ ಒಂದು ಸರಣಿಯಂತೆ ಅನಿಸಿತು. ನಾನು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನನ್ನ ಕೆಲಸವನ್ನು ಮಾಡುತ್ತಿದ್ದೆ. ನನ್ನ ಪರಿಶ್ರಮದ ಹೊರತಾಗಿಯೂ ನಾನು ಕಚೇರಿಯ ರಾಜಕೀಯದಲ್ಲಿ ಸಿಕ್ಕಿಹಾಕಿಕೊಂಡಿದ್ದೆ. ನನ್ನನ್ನು ನಿರಂತರವಾಗಿ ಬದಿಗಿಡಲಾಗುತ್ತಿತ್ತು ಮತ್ತು ಬಡ್ತಿಗಾಗಿ ನಿರ್ಲಕ್ಷಿಸಲಾಗುತ್ತಿತ್ತು. ನನ್ನ ಕಠಿಣ ಪರಿಶ್ರಮ ಮತ್ತು ಅತ್ಯುತ್ತಮ ಕೆಲಸದ ಹೊರತಾಗಿಯೂ ಸರಿಯಾದ ಮನ್ನಣೆ ನನಗೆ ಸಿಗುತ್ತಿಲ್ಲ ಎಂದೆನಿಸುತ್ತಿತ್ತು. ಈ ಸಂದರ್ಭದಲ್ಲಿ ನಾನು ಸಹಸ್ರನಾಮ ಹೋಮದ ಬಗ್ಗೆ ಮತ್ತು ಅದರ ಪವಾಡ ಸದೃಶಗಳ ಪರಿಣಾಮಗಳ ಬಗ್ಗೆ ಕೇಳಿಸಿಕೊಳ್ಳುತ್ತಿದ್ದೆ. ಹಾಗಾಗಿ ನಾನು ಪ್ರಯತ್ನ ಪಡೋಣವೆಂದು ನಿರ್ಧರಿಸಿದೆ. ಏನನ್ನು ಬಯಸಬೇಕೆಂದು ನನಗೆ ಗೊತ್ತಿರಲಿಲ್ಲ, ಆದರೆ ಏನೋ ಬದಲಾಗುತ್ತದೆಂಬ ನಂಬಿಕೆ ನನಗಿತ್ತು. ಏನಾದರೂ ಬದಲಾವಣೆ ಆಗಬಹುದೆಂಬ ನಿರೀಕ್ಷೆಯಲ್ಲಿ, ದೇವರಿಂದ ಏನಾದರೂ ಗುರುತು ಸಿಗಬಹುದೆಂಬ ಆಶಯದಿಂದ ನಾನು ಹೋಮಗಳಲ್ಲಿ ನಿಯಮಿತವಾಗಿ ಭಾಗವಹಿಸಲು ಪ್ರಾರಂಭಿಸಿದೆ. ನಾನು ಶಾಂತಿಗಾಗಿ, ಸ್ಪಷ್ಟತೆಗಾಗಿ ಮತ್ತು ಕೆಲಸದಲ್ಲಿ ನಾನು ಎದುರಿಸುತ್ತಿದ್ದ ಸವಾಲುಗಳಿಂದ ಪಾರಾಗುವ ದಾರಿಗಾಗಿ ಪ್ರಾರ್ಥಿಸುತ್ತಿದ್ದೆ. ಆಗ ಶ್ರೀ ಭಗವಾನರ ದೀಕ್ಷಾ ದರ್ಶನದಲ್ಲಿ ಏನೋ ಅಸಾಧಾರಣವಾದುದು ಸಂಭವಿಸಿತು. ಅದೊಂದು ಸ್ವಿಚ್ಚನ್ನು ಹಾಕಿದಂತಾಯಿತು. ಕಚೇರಿಯ ಕಾರ್ಯವೈಖರಿ ಸೂಕ್ಷ್ಮವಾಗಿ ಆದರೆ ಗಮನಾರ್ಹವಾಗಿ ಬದಲಾಗಲು ಪ್ರಾರಂಭವಾಯಿತು. ಉಸಿರುಗಟ್ಟಿಸುತ್ತಿದ್ದ ರಾಜಕೀಯವು ನನ್ನ ಮೇಲೆ ಅದರ ಹಿಡಿತವನ್ನು ಕಳೆದುಕೊಂಡಂತೆ ಭಾಸವಾಯಿತು. ನಿಧಾನವಾಗಿ ನಾನು ಒಂದು ಪ್ರಾಜೆಕ್ಟ್ನಿಂದ ಇನ್ನೊಂದು ಪ್ರಾಜೆಕ್ಟ್ಗೆ ಲೀನಿಯರ್ ಶಿಫ್ಟಿಂಗ್ನ ಅಡಿಯಲ್ಲಿ ಹೋದೆ. ಅಲ್ಲಿ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಹೊಸ ಜವಾಬ್ದಾರಿಗಳನ್ನು ನನಗೆ ಕೊಡಲಾಯಿತು. ಒಂದು ದಿನ ಈ ಮೊದಲು ದೂರವಿದ್ದ ನನ್ನ ವಿಭಾಗದ ಡೈರೆಕ್ಟರ್ ಅವರು ಇದ್ದಕ್ಕಿದ್ದಂತೆ ನನ್ನ ಸ್ಥಿರ ಕಾರ್ಯಕ್ಷಮತೆಯ ಕಡೆಗೆ ಗಮನ ಹರಿಸಿದರು. ಅವರು ನನ್ನ ಸಮರ್ಪಣಾ ಭಾವ ಮತ್ತು ಕೆಲಸದ ನೀತಿಯನ್ನು ನೋಡಿ ನನಗೊಂದು ಹೆಚ್ಚು ಜವಾಬ್ದಾರಿ ಮತ್ತು ಕಂಪನಿಯಲ್ಲಿ ಗುರುತಿಸಲಾಗುವಂತಹ ಪಾತ್ರವುಳ್ಳ ಒಂದು ಹೊಸ ಅವಕಾಶವನ್ನು ನನಗೆ ಕೊಟ್ಟರು. ಜೊತೆಗೆ ನಾನು ನಿರೀಕ್ಷಿಸಿದ್ದಷ್ಟೇ ವೇತನ ಹೆಚ್ಚಳವೂ ಇತ್ತು. ಈ ನನ್ನ ಕನಸಿನ ಅವಕಾಶ ಮತ್ತು ಉತ್ತಮ ಬದಲಾವಣೆಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು. ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.